ಸ್ನೇಹಿತರೆ, ಭಾರತದ ಹಿಂದೂಗಳ ಪಾಲಿನ ಪವಿತ್ರ ಹಬ್ಬ ಅದುವೇ ಮಹಾಕುಂಭ ಮೇಳ. ಪ್ರತಿ 12 ವರ್ಷಕ್ಕೊಮ್ಮೆ ಬರುವ ಮಹಾಕುಂಭ ಮೇಳದಲ್ಲಿ ಗಂಗಾ ಸ್ನಾನ ಮಾಡಬೇಕೆಂಬುದು ಕೋಟಿ ಕೋಟಿ ಹಿಂದೂಗಳ ಮಹದಾಸೆಯಾಗಿರುತ್ತದೆ. ಇಂತಹ ಮಹಾಕುಂಭ ಮೇಳದ ಬಹುದೊಡ್ಡ ಆಕರ್ಷಣೆ ಎಂದರೆ ಅದುವೇ ಅಘೋರಿಗಳು ಮತ್ತೆ ನಾಗಸಾಧುಗಳು. ಅಘೋರಿಗಳನ್ನ ಹಿಂದೂಗಳ ಪದ್ಧತಿಗಳ ರಕ್ಷಕರು ಎಂದು ಕೂಡ ಹೇಳಲಾಗುತ್ತೆ. ಬಹಳ ಅಪರೂಪಕ್ಕೆ ಕಾಣಿಸಿಕೊಳ್ಳುವ ಅಘೋರಿಗಳು ನಿಗೂಢವಾಗಿ ತಮ್ಮ ಜೀವನವನ್ನು ಸಾಗಿಸ್ತಾ ಇರ್ತಾರೆ. ಅಘೋರಿಗಳು ಸದಾ ಮೈ ತುಂಬ ಬೂದಿಯನ್ನ ಬಳಿದುಕೊಂಡು ಶಿವಜಪದಲ್ಲಿ ಮಗ್ನರಾಗಿರ್ತಾರೆ. ಸಾಮಾನ್ಯ ಮನುಷ್ಯರಿಗಿಂತ ಬಹಳ ವಿಭಿನ್ನ ಶೈಲಿಯ ಜೀವನವಿರದು. ಇವರ ಮೂಲ ಇಂದಿಗೂ ನಿಗೂಢ. ಇಂತಹ ಅಘೋರಿಗಳ ಸ್ಥಾಪಕರು ಬಾಬಾ ಕಿನಾರಾಮ್. ಬಾಬಾ ಕಿನಾರಾಮ್ ರವರು 17-18ನೇ ಶತಮಾನದ ಅವಧಿಯಲ್ಲಿ ಉತ್ತರ ಪ್ರದೇಶದ ರಾಮಗಢ ಗ್ರಾಮದಲ್ಲಿ 1658ರಲ್ಲಿ ಬಾಬಾ ಕಿನಾರಾಮ್ ಜನಿಸ್ತಾರೆ. ಬಾಬಾ ಕಿನಾರಾಮ್ ಜನಿಸುವ ಸಮಯದಲ್ಲಿ ಅವರ ಹಲ್ಲುಗಳು ಬೆಳವಣಿಗೆ ಆಗಿರುತ್ತವೆ ಎನ್ನುವುದು ಬಹಳ ವಿಶೇಷ. ನಂತರ ಹುಟ್ಟಿದ 3 ದಿನಗಳವರೆಗೆ ತಾಯಿಯ ಎದೆ ಹಾಲನ್ನೇ ಬಾಬಾ ಕಿನಾರಾಮ್ ಕುಡಿದಿರುವುದಿಲ್ಲ. 4ನೇ ದಿನ ಬಾಬಾ ಕಿನಾರಾಮ್ ಅವರ ಮನೆಗೆ ಬರುವ ಸಾಧುಗಳು ಕಿವಿಯಲ್ಲಿ ಮಂತ್ರ ಪಠಣ ಮಾಡಿದ ನಂತರ ಸಾಮಾನ್ಯ ಮಗುವಿನಂತೆ ವರ್ತಿಸಲು ಶುರು ಮಾಡ್ತಾರೆ. ಸಾಧುಗಳ ರೂಪದಲ್ಲಿ ತ್ರಿಮೂರ್ತಿಗಳೇ ಬಾಬಾ ಕಿನಾರಾಮ್ ಮನೆಗೆ ಬಂದಿದ್ದರು ಎಂದು ಹೇಳಲಾಗುತ್ತೆ. ಬಾಬಾ ಕಿನಾರಾಮ್ ಬೆಳೆದು 11 ವರ್ಷಗಳ ನಂತರ ತಮ್ಮ ಪೋಷಕರನ್ನು ತೊರೆದು ಬಾಬಾ ಕಲರಾಯ್ ಎಂಬ ಗುರುಗಳ ಬಳಿ ಶಿಷ್ಯರಾಗಿ ಸೇರ್ಪಡೆ ಆಗ್ತಾರೆ. ಅಲ್ಲಿಯೇ ಅಘೋರಿ ಪದ್ಧತಿ ಎಲ್ಲವನ್ನು ಕಲಿತ ಬಾಬಾ ಕಿನಾರಾಮ್ ನಂತರ ಪಾಕಿಸ್ತಾನದ ಬಲೂಚಿಸ್ತಾನದಲ್ಲಿರುವ ಇಂಗ್ಲೆಂಡ್ ಮಠದಲ್ಲಿ ದೀಕ್ಷೆ ಪಡೆದು ಭಾರತದೆಲ್ಲೆಡೆ ಸಂಚರಿಸಿ ಅಘೋರಿಗಳ ಮಹತ್ವವನ್ನು ಸಾರಿದ ನಂತರ ವಾರಣಾಸಿಯಲ್ಲಿ ಒಂದು ಮಠವನ್ನು ಸ್ಥಾಪಿಸ್ತಾರೆ ಮತ್ತು ಅಲ್ಲಿಯೇ ನೆಲೆ ಊರ್ತಾರೆ. 1771ರಲ್ಲಿ ಪ್ರಾಣತ್ಯಾಗ ಮಾಡಿದ ಇವರ ಕ್ಷೇತ್ರ ಅಘೋರಿಗಳ ಪಾಲಿನ ಪುಣ್ಯಕ್ಷೇತ್ರವಾಗಿದೆ. ಸ್ನೇಹಿತರೆ, ಅಘೋರಿ ಎಂಬುದು ಸಂಸ್ಕೃತ ಪದವಾಗಿದೆ. ಅಘೋರಿ ಎಂದರೆ ಬೆಳಕಿನೆಡೆಗೆ ಎಂದು ಅರ್ಥ. ಅಘೋರಿಗಳೆಂದರೆ ಹಿಂದೂ ಧರ್ಮದ ವಿಶಿಷ್ಟ ರೂಪವನ್ನು ಆಚರಿಸುವ ತಪಸ್ವಿ ಶೈವ ಸಾಧುಗಳ ಒಂದು ಪಂಗಡ. ಅಘೋರಿಗಳು ಸ್ಮಶಾನವಾಸಿಗಳು. ಸದಾ ಬೂದಿಯನ್ನು ಹಚ್ಚಿಕೊಳ್ಳುತ್ತಾರೆ. ಮಾನವನ ತಲೆಬುರುಡುಗಳಿಂದ ಆಹಾರವನ್ನು ತಿನ್ನುತ್ತಾರೆ. ಮಾನವನ ಶವದ ಮಾಂಸವನ್ನು ತಿನ್ನುವುದು ಮುಂತಾದ ವಿಲಕ್ಷಣ ಆಚರಣೆಗಳಿಗೆ ಅಘೋರಿಗಳು ಹೆಸರುವಾಸಿ. ಅಘೋರಿಗಳು ಹೆಚ್ಚಿನದಾಗಿ ಹಿಮಾಲಯ ತಪ್ಪಲುಗಳಲ್ಲಿ ಸ್ಮಶಾನಗಳಲ್ಲಿ ವಾಸಿಸುತ್ತಾರೆ. ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಅಘೋರಿಗಳನ್ನು ನಾವು ಕಾಣಬಹುದು. ಶಿವನ ಸಾಕ್ಷಾತ್ಕಾರ ಪಡೆಯಬೇಕೆಂಬುದು ಅಘೋರಿಗಳ ಜೀವನದ ಅಂತಿಮ ಧ್ಯೇಯವಾಗಿರುತ್ತದೆ. ಜನನಿ ಬೀಡ ಪ್ರದೇಶದಲ್ಲಿ ಕಠೋರ ಸಾಧನೆಗಳ ಮುಖಾಂತರ ತಮ್ಮ ಇಂದ್ರಿಯಗಳನ್ನು ನಿಯಂತ್ರಿಸುವ ತಪಸ್ಸಿನಲ್ಲಿ ಅಘೋರಿಗಳು ತೊಡಗುತ್ತಾರೆ. ಓರ್ವ ಸಾಮಾನ್ಯ ಮನುಷ್ಯನಿಗೆ ಇರುವ ಯಾವುದೇ ಆಸೆ, ಆಕಾಂಕ್ಷೆ ಮತ್ತು ಜೀವನ ಶೈಲಿ ಎಲ್ಲವನ್ನು ಅಘೋರಿಗಳು ತೊರೆದು ಬದುಕ್ತಾರೆ. ಪ್ರತಿ ಮಹಾಕುಂಭ ಮೇಳದಲ್ಲಿ ಅಘೋರಿ ಪಂಥಕ್ಕೆ ಸೇರ್ಪಡೆಯಾಗಲು ಸಂಪೂರ್ಣವಾಗಿ ಹಲವಾರು ವರ್ಷಗಳ ತಯಾರಾದ ವ್ಯಕ್ತಿಗಳಿಗೆ ದೀಕ್ಷೆಯನ್ನು ಕೊಡಲಾಗುತ್ತೆ. ತರಬೇತಿಯ ಸಮಯದಲ್ಲಿ ಹಲವಾರು ಕಟ್ಟುನಿಟ್ಟಿನ ನಿಯಮಗಳನ್ನು ಪಾಲಿಸ್ತಾರೆ. ಹೀಗೆ ಕಠೋರ ಸಾಧನೆಗಳ ಮುಖಾಂತರ ಓರ್ವ ಅಘೋರಿಗಳಾಗಿ ಪರಿವರ್ತನೆ ಆಗ್ತಾರೆ. ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ. ಮತ್ತೆ ಸಿಗ್ತಾ ಇರೋಣ.